ಪ್ರಿಯಜನರೊಂದಿಗೆ ಇರಬೇಕು, ನಮ್ಮ ಹಿತೈಷಿಗಳ ನಡುವೆ ಬದುಕಬೇಕು, ನಮ್ಮನ್ನು ಇಷ್ಟಪಡುವವರೇ ನಮ್ಮ ಸುತ್ತ ಇರಬೇಕು ಅನ್ನುವ ಬಯಕೆ ಏನೋ ಸರಿ, ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಇರಬೇಕು ಅಂತ. ಆದರೆ ಎಷ್ಟೋ ಸಲ ಏನಾಗುತ್ತೆ, ನಾವು ನಮ್ಮನ್ನು ದ್ವೇಷಿಸುವವರ ನಡುವೆ ಬದುಕಬೇಕಾಗಿ ಬರುತ್ತೆ. ಆದರೆ ಅವರ ನಡುವೆ ಬದುಕುತ್ತಲೂ ನಾವು ಉಳಿದುಕೊಳ್ಳೋದಿದೆಯಲ್ಲ, ಅದೊಂದು ಹರಸಾಹಸ, ಅದೊಂದು ದೊಡ್ಡ ಸಾಹಸ. ಇದನ್ನು ಒಂದು ಅನ್ಯೋಕ್ತಿಯ ಮೂಲಕ ಹೇಳ್ತಾನೆ ಇನ್ನೊಬ್ಬ ಕವಿ. ದ್ವಾತ್ರಿಂಶತ್ ದಶನದ್ವೇಷಿ ಮಧ್ಯೆ ಭ್ರಮಸಿ ನಿತ್ಯಶಃ ತದಿದಂ ಶಿಕ್ಷಿತಂ ಕೇನ ಜಿಹ್ವೆ ಸಂಚಾರ ಕೌಶಲಂ. 32 ನಿನ್ನ ವಿರೋಧಿಗಳಿದ್ದಾರೆ, ಅವರ ನಡುವೆ ನಿರಂತರವಾಗಿ ನೀನು ಸಂಚರಿಸ್ತೀಯ, ಅತ್ತ ಇತ್ತ ಓಡಾಡ್ತಿ. ಇದನ್ನು ಯಾರು ಕಲಿಸಿದ್ರು, ಅವರ ಕೈಗೆ ಸಿಕ್ಕಿಕೊಳ್ಳದೆ ಇಷ್ಟು ಚೆನ್ನಾಗಿ ಓಡಾಡೋದನ್ನ ಅಂತ ನಾಲಗೆಗೆ ಕೇಳ್ತಾನೆ ಕವಿ. 32 ಹಲ್ಲುಗಳಿವೆ, ಅವುಗಳಿಗೆ ಸಿಲುಕಿಕೊಂಡ್ರೆ ಕಚ್ಚಿಬಿಡುತ್ತವೆ ನಾಲಿಗೆಯನ್ನು. ಆದರೆ ನಾಲಿಗೆ ಹಲ್ಲುಗಳ ನಡುವೆ ಸಿಲುಕಿಕೊಳ್ಳೋದಿಲ್ಲ. ತನ್ನ ವಿರೋಧಿಗಳ ಕೈಗೆ ಸಿಲುಕಿಕೊಳ್ಳದೆ ಹಾಗಂತ ತಾನು ಸ್ತಬ್ಧವಾಗಿ ಕೂಡ ಇರೋದಿಲ್ಲ. ಅದು ಸಂಚರಿಸತ್ತೆ, ತನ್ನ ಕಾರ್ಯವನ್ನು ಮಾಡುತ್ತೆ, ತನಗೆ ಬೇಕಾದ್ದನ್ನು ಮಾಡಿಕೊಳ್ಳತ್ತೆ. ಹಾಗಾಗಿ ನಾಲಿಗೆಯಲ್ಲಿ ಕಲಿಯುವ ಪಾಠ ಒಂದಿದೆ. ಸುತ್ತ ಶತ್ರುಗಳಿರಲಿ, ಸುತ್ತ ವಿರೋಧಿಗಳಿರಲಿ, ಸುತ್ತ ಕೊಲ್ಲಲು ಬಂದವರಿರಲಿ, ಆದರೆ ಬದುಕುಳಿಯುವ ಒಂದು ಕೌಶಲ ನಮಗಿರಲಿ ಅಂತ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.